ಸರ್ ನಮ್ಮ ಹೆಸರು ಜಯಕುಮಾರ್ ಅಂತ ಹೇಳ್ಬಿಟ್ಟು ನಮ್ಮದು ಪ್ರಾಪರ್ ಬಂದು ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಸಿಗಂದೂರು ಹತ್ರ ಬರುತ್ತೆ. ನಾವಿರೋದು ಬೆಂಗಳೂರಲ್ಲೇ ಕರ್ನಾಟಕ ಪ್ರದೇಶ RAD ಸಂಘದಲ್ಲಿ ಕೆಲಸ ಮಾಡ್ಕೊಂಡಿದ್ದೀವಿ. ಇಲ್ಲಿ ಸುಮ್ಮನೆ ಫ್ಲವರ್ಸ್ ನೋಡೋಣ ಅಂತ ಬಂದ್ವಿ. ತುಂಬ ಚೆನ್ನಾಗಿದೆ. ಇಲ್ಲ ಇದು ಫಸ್ಟ್ ಟೈಮು, ಬಟ್ ಲಾಲ್ಬಾಗಿಗೆ ಬಂದಿದ್ವಿ. ಬಟ್ ಇದಕ್ಕೆ ಬಂದಿರೋದು ಫಸ್ಟ್ ಟೈಮ್ ಬಂದಿರೋದು ನಾವು. ಇದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇತಿಹಾಸದಲ್ಲೇ ನೋಡಿಲ್ಲ ಆ ಥರ ತುಂಬ ಚೆನ್ನಾಗಿ ಒಂದು ಡೆಕೋರೇಷನ್ ಮಾಡಿರೋದು, ಫ್ಲವರ್ಸ್ದು ಎಲ್ಲ ತುಂಬ ಚೆನ್ನಾಗಿ ಇದಿದೆ. ತುಂಬ ಖುಷಿ ಆಯಿತು. ವಿಭಿನ್ನವಾಗಿರುತ್ತೆ. ಜನವರಿ 16ಕ್ಕೆ ಬಸವಣ್ಣನ ಮಾಡಿದ್ರು, ನೀವು ಟಿವಿಲಿ ಟಿವಿ ನೋಡಿದ್ವಿ. ಹೌದು, ತುಂಬ ಚೆನ್ನಾಗಿದೆ. ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ತುಂಬ ಗೌರ್ಮೆಂಟ್ ಕಡೆಯಿಂದ ತುಂಬ ಒಂದು ಒಳ್ಳೆ ಇದು ಮಾಡ್ತಾಯಿದ್ದಾರೆ. ಜನ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ. ತುಂಬ ಜನ ಇದ್ದಾರೆ, ಸ್ಕೂಲ್ ಮಕ್ಕಳಿಂದ ಹಿಡಿದು ಎಲ್ಲರೂ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ. ಸರ್, ಇವತ್ತು ಶನಿವಾರ ಮತ್ತು ನಾಳೆ ಭಾನುವಾರ ಇರೋ ಕಾರಣ ಇವತ್ತು ಜನ ಜಾಸ್ತಿ ಆಗ್ತಾರೆ ಅಂತ. ಮತ್ತು ಗೌರ್ಮೆಂಟ್ ಹಾಲಿಡೇ, ಇವತ್ತು ಸೆಕೆಂಡ್ ಸಾಟರ್ಡೇ, ನಾಳೆ ಗೌರ್ಮೆಂಟ್ ಹಾಲಿಡೇ, ಮತ್ತು 15 ಕೂಡ ರಜಾ ಇದೆ. ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಏನಕ್ಕೋಸ್ಕರ ಬಂದು ಇಲ್ಲಿ ನೋಡಬೇಕು? ಸುಮ್ಮನೆ ಜನ ಈಗ ಕ್ರೇಜಿಗೋಸ್ಕರ, ತುಂಬ ಹಿಂಗಿದೆ, ಮುಂದೆ ನಾಲೆಡ್ಜಿಗೋಸ್ಕರ ತಿಳ್ಕೊಳ್ಳೋಕ್ಕೆ, ನೆಕ್ಸ್ಟ್ ಈ ಥರ ಇದೆ ಫ್ಯೂಚರ್ ಮಕ್ಕಳಿಗೆ ತಂದು ತೋರಿಸ್ರು, ಮಕ್ಕಳಿಗೆ ಬಂದು ತೋರಿಸೋ ಇಂಥಲ್ಲಿ ಹಿಂಗೆ ಇರುತ್ತೆ, ಈ ಥರ ಚೆನ್ನಾಗಿ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ, ಫ್ಲವರ್ಸು ಈ ಥರ ಇದೆ ಅಂತ ಒಂದು ಕ್ರೇಜಿಗೋಸ್ಕರ ಬಂದು ಜನ ನೋಡಲಿ ಅಂತ ಬಿಟ್ಟು ಈ ಥರ ಇದು ಮಾಡಿದ್ದಾರೆ. Actually, this place is really wonderful, and the architecture is really awesome. There is no any more correction in this place, so this is a very wonderful place. Where are you from? I'm from Chennai. 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 So you came with your class? Yeah, with school, Wales Vidyasam school. Okay. This is the first time you came to Bangalore? No, this is my second time, but this is the first time I'm coming in school trip. And this is the first time you're watching the plastic? Yeah, sure. And how you feel it? Yeah, that's why it's a really amazing place. The theme of this flower decoration is Dr. B.R. Ambedkar. Yeah. Wherever you see, it will share the story of the Ambedkar, and this will be helping to the future also. Yeah. So what is your opinion about that? And why the people should come and watch this? To know about the history of our India. ಸೊಸೈಟಿ ಜನರಲೆ ಅಂತ ಫ್ರೆಂಚ್ ಬ್ಯಾಂಕಿಂದ ಇಲ್ಲಿ ಸಾಹಸ್ NGO ಪಾರ್ಟ್ನರ್ ಅವ್ರ ಜೊತೆ ಕೂಡಿ ಅವೇರ್ನೆಸ್ ಸ್ಪ್ರೆಡ್ ಮಾಡೋಕ್ಕಂತ ಬಂದಿದ್ದೀವಿ. ಇಲ್ಲಿರೋ ಪಬ್ಲಿಕ್, ಮಕ್ಕಳು ಮತ್ತು ವಯಸ್ಸಾದವರು ಎಲ್ಲರಿಗೆ ಏನಂತ ಅವೇರ್ನೆಸ್ ಸ್ಪ್ರೆಡ್ ಮಾಡ್ತಿದ್ದೀವಿ ಅಂದರೆ, ಡ್ರೈ ವೇಸ್ಟ್ನ ಬ್ಲೂ ಬಿನ್ನಲ್ಲಿ ಮತ್ತು ವೆಟ್ ವೇಸ್ಟ್ನ ಗ್ರೀನ್ ಬಿನ್ನಲ್ಲಿ ಹಾಕಿ ನಿಮ್ಮ ಸುತ್ತಮುತ್ತಲಿನ ಜಾಗವನ್ನು ಎಲ್ಲ ಎನ್ವಿರಾನ್ಮೆಂಟಲ್ಲಿ ಸ್ವಚ್ಛವಾಗಿಟ್ಟು ಎಲ್ಲರಿಗೆ ಅದೇ ಅವೇರ್ನೆಸ್ ಸ್ಪ್ರೆಡ್, ಬಿಕಾಸ್ ಯೂತ್ ಕ್ರೌಡ್ ಎಲ್ಲ ಬರುತ್ತೆ ತಾನೇ, ಅದಕ್ಕೆ ವಿಲ್ ಸ್ಪ್ರೆಡ್ ಅವೇರ್ನೆಸ್ so that this garden is quite clean enough for us to walk and to have this beautiful flower show entertaining for all of us here. ಇದು ಸರ್ಕಾರದಿಂದ ಅರೇಂಜ್ ಮಾಡಿರೋ ಕಾರಣಕ್ಕೆ ನೀವು ಇನಿಷಿಯೇಟಿವ್ ಯಾಕೆ ಮಾಡಬೇಕು ಅಂತ ನೀವು ಅನಿಸ್ಕೊಂಡು? ಏನಕ್ಕೆ ಅಂದರೆ, ಈಗ ನಾವು ವಿ ಆ್ಯಸ್ ಹ್ಯೂಮನ್ಸ್ ನಮಗೆ ಧ್ಯಾನ ಇದೆ, ನಾವೆಲ್ಲರಿಗೂ ಹೇಳ್ಕೊಡ್ಬೋದು. ಈ ಥರ ನಮ್ಮ ಎನ್ವಿರಾನ್ಮೆಂಟ್, ಪರಿಸರವನ್ನು ನೀಟಾಗಿ ಇಡೋದ್ರಿಂದ, ಕ್ಲೀನಾಗಿರೋದ್ರಿಂದ ಅದು ನಮಗೆ ಒಂದು ದಿವಸ ಹೆಲ್ಪ್ ಆಗುತ್ತೆ. ಬಿಕಾಸ್ ಕೊಡುಗೆ ಪರಿಸರಕ್ಕೆ ನಾವೇನು ಕೊಡ್ತೀವೋ ಅದೇ ಕೊಡುಗೆ ನಮಗೆ ತಿರ್ಗಾ ವಾಪಸ್ ಸಿಗುತ್ತೆ. ಅದಕ್ಕೋಸ್ಕರ ಇದೇ ಮಾತ್ರ ಸಾಕಷ್ಟು ವರ್ಷಗಳಿಂದ ಸರ್ಕಾರ ಹೇಳ್ತಾನೆ ಬರ್ತಾ ಇದೆ, ಆದರೆ ಸೊಸೈಟಿಯಲ್ಲಿ ಜನ ಇದನ್ನು ತಿಳ್ಕೊಂತ ಇಲ್ಲ. ಅದು ಹೇಳ್ತಾರಲ್ಲ, ನಮ್ಮ ಮನೆಯಿಂದ ಸ್ಟಾರ್ಟ್ ಆದರೆ ಎಲ್ರಿಗೂ ನಾವು ಸ್ಪ್ರೆಡ್ ಮಾಡ್ಬೋದು ಅಂತ. ಈಗ ನಾವು ಸೊಸೈಟಿ ಜನರಲ್ NGO ಪಾರ್ಟ್ನರ್ ಸಾಹಸಿಂದ ಹಂಗೆ ನಮ್ಮಿಂದ ಸ್ಟಾರ್ಟ್ ಮಾಡಿದರೆ ಎಲ್ರಿಗೂ ಅವೇರ್ನೆಸ್ ಸ್ಪ್ರೆಡ್ ಆಗುತ್ತೆ ಅಂತ ನಾವು ವೀಕೆಂಡ್ಸಲ್ಲಿ ಈ ಥರ NGO ಪಾರ್ಟ್ನರ್ಸ್ ಜೊತೆ ಕೂತ್ಕೊಂಡು ಇದೆಲ್ಲ ಸೋಷಿಯಲ್ ವರ್ಕ್. ಅದು ಪ್ಲಾಂಟೇಶನ್ ಅಂತ ಇರುತ್ತೆ, ಆಮೇಲೆ ಲೇಕ್ ಕ್ಲೀನಿಂಗ್ ಅಂತ ಇರುತ್ತೆ, ಆಮೇಲೆ ಈಗ ಫ್ಲಾಗಿಂಗ್ ಅಂತ ಎಲ್ಲ ಇರುತ್ತೆ. ಇಲ್ಲಿ ಏನಾದರೂ ವೇಸ್ಟ್ ಇದೆ ಅದನ್ನು ಪಿಕ್ ಮಾಡಿ ಡ್ರೈ ಎಲ್ಲ ಕಲೆಕ್ಟ್ ಮಾಡಿ ಅದನ್ನೆಲ್ಲ ಡಿಸ್ಪೋಸ್ ಮಾಡೋದು. ಆಮೇಲೆ ಕರಿಯರ್ ಅವೇರ್ನೆಸ್ ಎಲ್ಲ ಇರುತ್ತೆ. ಆಮೇಲೆ ಇಫ್ ದೇರ್ ಆರ್ ಎನಿ ಬ್ಲ್ಯಾಕ್ ಸ್ಪಾಟ್ಸ್, ಕಪ್ಪಾಗಿರೋ ಗೋಡೆಗಳು ಅಥವಾ ಏನಾದರೂ ಇದೆ, ಅಲ್ಲಿ ಪೇಂಟ್ ಮಾಡೋದೆಲ್ಲ ಇರುತ್ತೆ. ಆಮೇಲೆ ಇನ್ನೇನಾದರೂ ಈಗ ಈ ಎಲ್ಲ NGO ಪಾರ್ಟ್ನರ್ಸ್ ಬಿಟ್ಟು ಸಹಿತ ನಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ನಾವು ಮಾಡ್ತೀವಿ. ಇದು ತುಂಬ ವರ್ಷದಿಂದ ಇದು ಸೊಸೈಟಿ ಜನರಲಿಯಲ್ಲಿ ಒಂದು ಸಿಟಿಸನ್ಶಿಪ್ಗೋಸ್ಕರ ನಾವು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಿ. ಅಂದರೆ ನಾವು ಪ್ರೊಫೆಷ್ನಲ್ಸ್ ಆಗಿ ಒಂದು ಉದ್ಯೋಗದಲ್ಲಿ ಕೆಲಸ ಮಾಡ್ತಿರೋವಂಥವ್ರು ಸೊಸೈಟಿಗೆ ಏನಂತ ಕೊಡ್ಬೋದು ನಾವು ಕೊಡುಗೆ ಅಂತ, ಇದು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗಿ ತೊಗೋತೀವಿ.
ಇಲ್ಲೇ ಬೆಂಗಳೂರಿಂದನೇ ಸರ್, ಮಾರತಳ್ಳಿಯಿಂದ ಬಂದಿರೋದು. ಹೇಗೆ ಅನಿಸ್ತಾ ಇದೆ ಈ ಸತಿಯ ಫ್ಲವರ್ ಶೋ? ಇದು ಪ್ರತಿ ವರ್ಷದಂತೆ ಯಾವಾಗಲೂ ಈ ಫ್ಲವರ್ ಶೋ ವೈವಿಧ್ಯಮತೆಯಿಂದ ಕೂಡಿರ್ತದೆ. ಮತ್ತು ಈ ಏನೋ ಸಾರಿನೂ ಒಂದು ಹತ್ತಿರ 600 ಏನೋ ವಿಧ ವಿಧವಾದ ಫ್ಲವರು ಅಲಂಕಾರಿಕ ಮಾಡಿದ್ದಾರೆ ಅಂತ ಕೇಳಿದರು. ಈಗ ನಾವು ಅಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೆಲ್ಲ ನೋಡಿದರೆ ಗೊತ್ತಾಗುತ್ತೆ. ನವಿಲಿರಲಿ, ವಿವಿಧವಾದಂಥ ಪ್ರಾಣಿಗಳದ್ದು ಇದನ್ನು ಮಾಡಿದ್ದಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಪರ್ಸನ್ಸು, ಆಮೇಲೆ ಇದನ್ನು ಹಿಂದಿಲ್ದು ಇದನ್ನು ಅಂಬೇಡ್ಕರ್ ಅವರದ್ದು ಇದು ಎಂಟ್ರೆನ್ಸು ಕಮಾನು ಎಲ್ಲ ನೋಡಿದರೆ ತುಂಬ ಇದು ಒಂಥರ ನಮಗೆ ಎಲ್ಲ ಹೇಗೆ ಅಂತಂದರೆ ಮನಸ್ಸಿಗೆ ಖುಷಿನೂ ಕೊಡುತ್ತೆ, ಆಮೇಲೆ ಒಂಥರ ಫ್ರೆಶ್ನೆಸ್ಸು ತರುತ್ತೆ. ಸೊ ಅಂದರೆ ಇದು ಎಷ್ಟನೇ ವರ್ಷ ನೀವು ಬರ್ತಾ ಇರೋದು ಫ್ಲವರ್ ಶೋ ನೋಡೋಕ್ಕೆ? ಸರ್, ನಾನು ಒಂದು 4 ವರ್ಷದಿಂದ ಬರ್ತಾಯಿದ್ದೀನಿ. 2017ರಲ್ಲಿ, 19ರಲ್ಲಿ, ಆಮೇಲೆ ಹೋದ ವರ್ಷ ಮತ್ತು ಇದು ವರ್ಷ. ಜನವರಿ 26ನೇ ತಾರೀಕು ಬಸವಣ್ಣನ ಒಂದು ಥೀಮ್ ಇಟ್ಕೊಂಡ್ಬಿಟ್ಟು ಮಾಡಿದ್ರು ಫ್ಲವರ್ ಶೋ. ಈ ಸತಿ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಎಷ್ಟು ಉಪಯೋಗ ಆಗುತ್ತೆ ಇದು ಪೀಳಿಗೆಗೆ ಅಂತ? ಸರ್, ಇದು ಪೀಳಿಗೆ ಅಂತಂದರೆ ನಾವೆಲ್ಲ ಎಟ್ಲೀಸ್ಟು ಪಠ್ಯ ಪುಸ್ತಕದಲ್ಲಾದರೂ ನಾವು ಅಂಬೇಡ್ಕರ್ ಬಗ್ಗೆ ಕಲ್ತಿದ್ದೀವಿ. ಸೊ ಅವರು ಬರೆದಂಥ ಸಂವಿಧಾನನೂ ಏನೋ ನಮಗೆ ಗೊತ್ತಿರೋ ನಮ್ಗೆ ತಿಳ್ಕೊಂಡಿದ್ದೀವಿ, ನಾವು ಓದ್ಕೊಂಡಿದ್ದೀವಿ ಅಲ್ಲಲ್ಲೇ. ಬಟ್ ಈಗ ಬರುವಂಥ ಇದು ನನ್ನ ಮಗು ಇರಲಿ ಅಥವಾ ಬರುವಂಥ ನೆಕ್ಸ್ಟ್ ಜನ್ರೇಷನ್ಗೆ ಎಲ್ಲ ಈ ಥರ ಅಂಥ ಕಾರ್ಯಕ್ರಮಗಳ ಮುಖಾಂತರನೇ ಏನೋ ಅವರಿಗೆ ನಾವು ನಾಲೆಜ್ ಸಿಗುವಂಗೆ ಮಾಡಲಿಕ್ಕೆ ಈ ಕಾರ್ಯಕ್ರಮಗಳು ಎಲ್ಲ ಏನೋ ಉಪಕಾರಿ ಆಗುತ್ತೆ. ಪಾಠ್ಯೇತರ ಅಲ್ದಿರುವಂಥ ವಿಚಾರಗಳು ತುಂಬ ಇದೆ ಸರ್ ಇದರಲ್ಲಿ ನೋಡ್ತಾ ಬರ್ತಾ ಇದೆ ಫ್ಲವರ್ ಶೋ ಅಲ್ಲಿ. ಇದು ಮಕ್ಕಳಿಗೆ ತುಂಬ ಉಪಯೋಗ ಆಗುತ್ತೆ. ನಮಗೆ ಇತಿಹಾಸ ಮರಿತಾ ಇದ್ದಾರೆ ಮಕ್ಕಳು ಅಂತ ಅನಿಸ್ತಾ ಇದೆಯಾ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಈಗ ಮಕ್ಕಳುಗಳು ತೊಗೊಂಡ್ರೆ ಏನಾಗುತ್ತೆ, ಟಿ ವಿ ಮಾಧ್ಯಮ ಇರಲಿ, ಮೊಬೈಲ್ ಮಾಧ್ಯಮದಲ್ಲಿ ರೈಟ್ ಅದರಲ್ಲೇ ಒಂದು ಸ್ವಲ್ಪ ಜಾಸ್ತಿ ಮಗ್ನ ಆಗಿರ್ತಾರೆ. ಆಯಿತಾ, ಈ ಥರ ಕಾರ್ಯಕ್ರಮಗಳನ್ನು ನಾವು ಏನೋ ಹತ್ತಿರದಿಂದ ಅಂದರೆ ತಂದೆ ತಾಯಿ ಮತ್ತು ಮಕ್ಕಳನ್ನು ಕರ್ಕೊಳ್ಳೋದ್ರಿಂದ ಒಂದು ಅನುಬಂಧನೂ ಇರುತ್ತೆ, ಪ್ರೀತಿ ಅನುಬಂಧನೂ ಇರುತ್ತೆ. ಹಾಗೆ ಇಂಥ ಕಾರ್ಯಕ್ರಮಗಳ ಮುಖಾಂತರ ನಾವು ಅವರಿಗೆ ಒಂದು ನಾಲೆಜನ್ನು ಕೊಡುವಂಥದ್ದಾಗುತ್ತೆ. ಸೊ ಇದು ಇಂಥ ಕಾರ್ಯಕ್ರಮಗಳನ್ನು ಏನೋ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಲಾಲ್ಬಾಗ್ ಅಸೋಸಿಯೇಷನಲ್ಲಿ ಪ್ರತಿ ವರ್ಷ ಮಾಡ್ಕೋತಾ ಬರ್ತಾ ಇರ್ತಾರೆ. ಇದು ಡೆಫಿನೆಟ್ಲಿ ಒನ್ ಆಫ್ ದ ಗುಡ್ ಕಾರ್ಯಕ್ರಮ, ಗುಡ್ ಪ್ರೋಗ್ರಾಮು ಅಂತ ನಾವು ಹೇಳ್ಬೋದು ಸರ್. ಸರ್, ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಆದರ್ಶನ ತಗೊಂಡು ನಾವು ಅವರ ಜೀವನ ಚರಿತ್ರೆಯ ಬಗ್ಗೆ ಇವತ್ತು 78ನೇ ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ಮಕ್ಕಳಿಗೆಲ್ಲ ನಾವು ಒಂದಷ್ಟು ಇನ್ಫಾರ್ಮೇಷನ್ನ ಕೊಟ್ಟು ಅದರ ಸಲುವಾಗಿ ಒಂದು ಕ್ವಿಜ್ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಅವ್ರಿಗೆ ಏನು ಅವೇರ್ನೆಸ್ ಕೊಡೋಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಅವರ ಜೀವನದಲ್ಲಿ ಅವರು ಏನೆಲ್ಲ ಸಾಧನೆ ಮಾಡಿದ್ದಾರೆ, ಯಾವ ರೀತಿ ಅವರು ಎಜುಕೇಷನ್ನಲ್ಲಿ ಮುಂದೆ ಬಂದಿದ್ದಾರೆ, ಹೆಣ್ಮಕ್ಳಿಗೋಸ್ಕರ ಅದು ಅವ್ರ ದಲಿತರಿಗಷ್ಟೇ ಅಲ್ಲ, ಹೆಣ್ಮಕ್ಳು ಸಮಾನತೆ ಹಾಗೂ ಎಲ್ಲದನ್ನು ಸಹೋದರತ್ವ ಎಲ್ಲದನ್ನು ಅವ್ರು ಯಾವ ರೀತಿ ಎಲ್ಲರಿಗೂ ಹಂಚಿದ್ದಾರೆ ಮತ್ತು ಅವರು ಯಾವ ಎಲ್ಲ ಪದವಿಗಳನ್ನ ಪಡೆದಿದ್ದಾರೆ ಅನ್ನೋ ಇನ್ಸ್ಪಿರೇಷನ್ನ ಮಕ್ಕಳಿಗೆ ಹಂಚಿ ಅವರು ದೇಶದಲ್ಲಿ ಮುಂದೆ ಬರಬೇಕು, ಒಳ್ಳೆ ಪ್ರಜೆಯಾಗಿ ಮುಂದೆ ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು HAL ವತಿಯಿಂದ ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ಮಹಿಳಾ ಸಂಘಟನೆ ವಿಪ್ಸ್ ಅಂತೇಳಿ ಫೋರಮ್ ಆಫ್ ವಿಪ್ಸ್ ಕಡೆಯಿಂದ ನಾವೆಲ್ಲ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಇವತ್ತಿನ ಕಾರ್ಯಕ್ರಮ ಚಟುವಟಿಕೆ ಯಾವ ಥರ ಇರುತ್ತೆ? ಇವತ್ತು ಯಾವ ಥರ ಇದೆ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಕುರಿತು ಒಂದಷ್ಟು ಅಂಶಗಳನ್ನು ನಾವು ಮಕ್ಕಳಿಗೆ ತಿಳಿಸ್ಕೊಡೋಂಥ ಕೆಲಸ ಮಾಡಿದ್ದೀವಿ. ಅದನ್ನು ನೆನಪಲ್ಲಿ ಇಟ್ಕೊಂಡು ಜೊತೆಗೆ ಅವರು ಶಾಲೆಯಲ್ಲಿ ಒಂದಷ್ಟು ತಿಳ್ಕೊಂಡಿರ್ತಾರೆ. ಆ ಎಲ್ಲ ವಿಷಯಗಳನ್ನ ಆಧರಿಸಿ ಒಂದಷ್ಟು ಕ್ವೆಶನ್ಸ್ನ ನಾವು ಕೊಟ್ಟಿದ್ದೀವಿ, ಕ್ವೆಶನೇರ್ನ. ಅದರಲ್ಲಿ ಅವ್ರು ಸಾಲ್ವ್ ಮಾಡಿದ್ರೆ ಅವ್ರಿಗೊಂದು ಸರ್ಪ್ರೈಸ್ನ ಕ್ರಿಯೇಟ್ ಮಾಡಿ ಅದ್ರ ಜೊತೆಗೆ ಒಂದು ಗಿಫ್ಟ್ ಕೊಟ್ಟರೆ ಅವರು ಮೋಟಿವೇಟ್ ಆಗ್ತಾರೆ. ಅವ್ರಿಗೆ ಕಲಿಕೆಯಲ್ಲಿ ಆಸಕ್ತಿ ಮತ್ತು ಅವರ ಮೆಮೊರಿ ಪವರ್ ಏನಿದೆ, ಅವರ ಶಕ್ತಿ ಏನು ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಹೊರಟಿದ್ದೀವಿ ಸರ್. ಪ್ರತಿ ವರ್ಷ ಮಾಡ್ತೀರಾ ಮೇಡಮ್? ಪ್ರತಿ ವರ್ಷ ಬೇರೆ ಬೇರೆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಇದೊಂದೇ ಅಲ್ಲ, ಸಾಮಾಜಿಕ ಕಳಕಳಿಯಿಂದ ನಾವು ಹೆಣ್ಣುಮಕ್ಕಳ ಸಲುವಾಗಿ ಹಾಗೂ ಸಮಾಜಕ್ಕೆ ಏನು ಕೊಡಬೇಕು ಕೊಡುಗೆ ಅಂತೇಳಿ ಬೇರೆ ಬೇರೆ ರೀತಿ ಯೋಜನೆಗಳನ್ನು ನಾವು ಹಾಕ್ಕೊಂಡು ಯೋಜನೆಗಳನ್ನ ಮಾಡಿಕೊಂಡು ನಮ್ಮಿಂದ ಆದಷ್ಟು ಸಹಾಯವನ್ನು ನಾವು ಮಾಡ್ತಾ ಬಂದಿದ್ದೀವಿ ಸರ್. ನಿಮ್ಮ ಸಂಸ್ಥೆಗೆ ಯಾವುದಾದ್ರು HAL ಕಡೆಯಿಂದ
ಫಂಡಿಂಗ್ ಏನಾದ್ರು ಬರುತ್ತಾ? ಇಲ್ಲ, HAL ಬಹು ಪ್ರತಿಷ್ಠಿತ ಸಂಸ್ಥೆ ಆಗಿದೆ. HAL ಯಾರ ಕಡೆಯಿಂದನೂ ಫಂಡಿಂಗ್ ಅಂತ ತಗೊಳ್ಳೋದಿಲ್ಲ. ಜೊತೆಗೆ ನಾವು ಹೆಣ್ಮಕ್ಳಿಗೋಸ್ಕರ ಜೊತೆಗೆ ಸಮಾಜಕ್ಕೋಸ್ಕರ ನಾವು ಏನಾದರೂ ಕಾಣಿಕೆ ನೀಡಬೇಕು ಅಂತೇಳಿ ನಮ್ಮದೇ ಆದ ಒಂದು ಫಂಡ್ನ ನಾವು ರೈಸ್ ಮಾಡ್ಕೋತೀವಿ. ತಿಂಗಳಿಗೊಂದಿಷ್ಟು ಅಥವಾ ವರ್ಷಕ್ಕೊಂದಿಷ್ಟು ಅಂತೇಳಿ ಒಂದಷ್ಟು ಫಂಡ್ನ ಸಂಗ್ರಹ ಮಾಡಿರ್ತೀವಿ. ಅದರಲ್ಲಿ ನಾವು ಒಂದಷ್ಟನ್ನು ಆಯಾ ಕಾರ್ಯಕ್ರಮಕ್ಕೆ ಮೀಸಲಿಟ್ಟು ಅದಕ್ಕೆ ಸಪ್ರೇಟಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾವುದಾದ್ರು ಸಮಾಜಮುಖಿ ಕಾರ್ಯಗಳಿಗೆ ನಿಮಗೆ ಸಂಪರ್ಕಿಸಬೇಕು ಅಂದರೆ ಯಾವ ಥರ ಸಂಪರ್ಕಿಸಬಹುದು? ಫೋರಮ್ ಆಫ್ ವಿಪ್ಸ್ ಅಂತ ಹೇಳಿ ಇದೆ, ನಮ್ಮಲ್ಲಿ ಒಂದು ಮಹಿಳಾ ಸಂಘಟನೆ ಇದೆ. ಅಲ್ಲಿಗೆ ನೀವು ಕಾಲ್ ಮಾಡಿದ್ರೆ ನಾವು ನಿಮ್ಮನ್ನು ಹೇಳ್ಬೋದು. ಅದರದ್ದು ಕಾಂಟ್ಯಾಕ್ಟ್ ನಂಬರಾ? Forum of Women in Public Sector all over India. Under the aegis of scope, we are doing for the welfare of the women and the children with the help of the public sector enterprises. Contact if people want to contact you for any help or any We have a website www.forumofvips. You can go to the website and you can do. Actually, we are working within the factory for the upliftment of the women and their children. We are coming to the outreach program just to give an awareness along in aligning with our management. Thank you. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ News. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.